ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಹಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಶುರುವಿನಲ್ಲೇ ಹೇಗಾದರೂ ಮಾಡಿ ವಿಶಾಲಾಕ್ಷಿನ ಲಾಕ್ ಮಾಡಬೇಕಂತ ಮೀನಾ, ಕನಕ ಹಾಗೆಯೇ ಶ್ರುತಿ 3 ಜನನು ಒಂದಾಗಿ ಶ್ರುತಿ ಮೀನಾಕ್ಷಿ ವಾಯ್ಸಲ್ಲಿ ಮಾತಾಡ್ತಾ ಇರ್ತಾಳೆ. ಅಂದರೆ ಯಾರು ಆರ್ಡರ್ನ ಕೊಟ್ಟಿದ್ರೋ ಅವ್ರ ಹತ್ರ, ಮ್ಯಾನೇಜರ್ ಹತ್ರ ಮಾತಾಡ್ತಾ ಇರ್ತಾಳೆ. ಮೋಸ ಮಾಡಿದ್ನಲ್ಲ ಅವ್ರ ಹತ್ರ. ಈ ರೀತಿ ಮಾತಾಡಬೇಕಾದಾಗ ಮೀನಾ ಏನಂದ್ಲು ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಹಾಗಂದಾಗ ಮೇಡಮ್ ಬಂದಿದ್ಲು ದುಡ್ಡು ಕೇಳೋಕ್ಕೆ, ತುಂಬ ಗಲಾಟೆ ಮಾಡಿದ್ಲು, ತುಂಬ ದೊಡ್ಡ ದೊಡ್ಡ ಮಾತುಗಳೇ ಮಾತಾಡಿದ್ಲು. ಆದರೂ ಕೂಡ ಹೊರಗಡೆ ಹಾಕಿದ್ವಿ ಚೌಟ್ರಿಯಿಂದ, ಅವಳಿಗೆ ಮಾತ್ರ ನಾವು ವಾಪಸ್ ದುಡ್ಡನ್ನೇ ಕೊಡಲಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಆ ಯಪ್ಪ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಶ್ರುತಿ ಇದ್ಕೊಂಡು ಆ ವಾಯ್ಸಲ್ಲಿ, ಹಾಗಾದರೆ ಚೆನ್ನಾಗಿ ಬೈದು ಕಳಿಸಿದೆಯಲ್ಲ ಅವಳ, ಇನ್ಮೇಲೆ ತಿರ್ಗೋದಿಲ್ಲ ತಾನೆ ಅಂತ ಅಂದಾಗ, ಇಲ್ಲ ಮೇಡಮ್ ಅವಳು ವಾಪಸ್ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆದರೆ ಮೇಡಮ್ ಒಂದು ಡೌಟು, ಪೊಲೀಸ್ ಏನಾದರೂ ಕಂಪ್ಲೇಂಟ್ ಅಂತ ಏನಾದರೂ ಇದು ಮಾಡಿದಾಗ ಏನು ಮೇಡಮ್ ಮಾಡೋದು ಅಂತ ಕೇಳ್ತಾನೆ ವ್ಯಕ್ತಿ. ಕೇಳಿದ ತಕ್ಷಣ ಏನು ಹೆದರ್ಕೋಬೇಡ, ನಾನು ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಥರ ಶ್ರುತಿ ಮಾತಾಡ್ತಾಳೆ. ಹಾಗೆ ಮಾತಾಡಿದ ತಕ್ಷಣ ಸರಿ ಆಯಿತು, ಹಾಗಾದರೆ ಈ ಥರ ಒಂದು ದೇವಸ್ಥಾನ, ಓಂ ಶಕ್ತಿ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಉಳಿದಿರೋ ಅಮೌಂಟ್ನ ತೊಗೊಂಡು ಬಾ, ಅಲ್ಲಿಗೆ ಬಂದಾಗ ನೀನು ನಾನು ಅಮೌಂಟ್ನ ಈಸ್ಕೋತೀನಿ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳಿ ಫೋನ್ನ ಕಟ್ ಮಾಡ್ತಾಳೆ. ಹೇಗಾದರೂ ವಿಶಾಲಾಕ್ಷಿನ ಅಲ್ಲಿ ಕರೆಸ್ಬೇಕು ಅನ್ನೋದು ಮೀನಾ, ಕನಕ ಉದ್ದೇಶ ಆಗಿರುತ್ತೆ. ಹಾಗೆಯೇ ಶ್ರುತಿ ಅವರೇ, ಈಗ ಮೀನಾಗೆ ಶ್ರುತಿ ಕೇಳ್ತಾಳೆ, ಈಗ ನಾನು ಈ ರೀತಿ ಹೇಳಿದ್ನಲ್ಲ ಮುಂದೆ ಪ್ಲಾನು ಅಂದಾಗ, ಕನಕ ಇವಾಗ ನೀನು ಫೋನ್ ಮಾಡು, ಇದೆಲ್ಲ ರೆಕಾರ್ಡ್ ಆಗಿದೆ ತಾನೆ ಅಂತ ಶ್ರುತಿನ ಕೇಳ್ತಾಳೆ ಮೀನಾ. ಹೌದು ರೆಕಾರ್ಡ್ ಆಗಿದೆ ಅಂತ ಹೇಳ್ತಾಳೆ. ಇಲ್ಲಿ ಕನಕ ಹತ್ರ ಒಂದು ಸೈಡು ಫೋನ್ ಮಾಡಿಸ್ತಾಳೆ. ಮೇಡಮ್ ನಾನು ಅವ್ರ ಹತ್ರ ಮಾತಾಡಿ ನೋಡಿದೆ, ಇವತ್ತು ನಿಮಗೆ ಅಡ್ವಾನ್ಸ್ ಕೊಡ್ತಾರಂತೆ, 1 ಗಂಟೆ ಬಿಟ್ಕೊಂಡು ಓಂಶಕ್ತಿ ದೇವಸ್ಥಾನ ಹತ್ರ ಬನ್ನಿ ಮೇಡಮ್ ಅಂತ ಕನಕ ಹೇಳ್ತಾಳೆ. ಹಾಗಂದ ತಕ್ಷಣ ಸರಿ ಆಯಿತು ನಾನು ಬರ್ತೀನಿ ಕಣಪ್ಪ, ಆದರೆ ನೀನು ಇನ್ನೂ ಕಮಿಷನ್ ಜಾಸ್ತಿನೇ ಕೊಡ್ತೀನಿ, ಏನು ಹೆದರ್ಕೋಬೇಡ, ನಿನಗೆ ಕಮಿಷನ್ ಭಾಳನೇ ಸಿಗುತ್ತೆ ನನ್ನ ಕಡೆಯಿಂದ, ಆದರೆ ಇಷ್ಟು ಬೇಗ ಆರ್ಡರ್ನ ತೊಗೊಂಡಿದೆಯಲ್ಲ ಅದೇ ಖುಷಿ ನನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿಶಾಲಾಕ್ಷಿ ಅವರು ಹೇಳ್ತಾರೆ. ಆಗ ಎಲ್ಲರೂ ಕೂಡ ಇವ್ರು 3 ಜನ ಯಾಮರಿಸ್ಬಿಟ್ಟು ವಿಶಾಲಾಕ್ಷಿನ ದೇವಸ್ಥಾನಕ್ಕೆ ಬರೋಕ್ಕೆ ಹೇಳ್ತಿದ್ದಾರೆ. ಅಕ್ಕ ಈಗ ಮುಂದೆ ಪ್ಲ್ಯಾನ್ ಏನಕ್ಕ ಅಂದಾಗ, ಮುಂದೆ ಏನಿಲ್ಲ ಕನಕ, ನಾನು ನಿನ್ನೆ ಈಗ ದೇವಸ್ಥಾನಕ್ಕೆ ಹೋಗೋಣ, ಶ್ರುತಿ ನಿನ್ನ ಮನೆಗೆ ಹೋಗು ಅಂದಾಗ, ಮೀನಾ ಅವರೇ ಏನಾದರೂ ಅಂತ ಹೆಲ್ಪು ಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಬಾ ಅಂತ ಹೇಳ್ಬಿಟ್ಟು ಬಾ ಅಂತ ಹೇಳ್ತೀವಿ ಅಂತ ಮೀನಾ ಹೇಳ್ತಾಳೆ. ಮತ್ತು 1 ನಿಮಿಷ ಇರಿ ನಾನು ಪಾರ್ಟಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಮೀನಾ ಪಾರ್ಟಿಗೆ ಫೋನ್ ಮಾಡ್ತಾಳೆ. ಈ ರೀತಿ ಬನ್ನಿ ಅಂತ ಅವ್ರಿಗೂ ಕೂಡ ಹೇಳ್ತಾಳೆ. ಆಗ ಶ್ರುತಿ ಇದ್ಕೊಂಡು, ಒಬ್ಬರೇ ಓಡಾಡೋಕ್ಕೆ ಹೋಗಬೇಡಿ, ಏನಾದರೂ ಅಂತ ಪ್ರಾಬ್ಲಮ್ ಇದ್ರಿ ತಂಗಿದಾಳಂತ ಮರಿಬೇಡಿ, ನನಗೂ ಕೂಡ ಹೇಳಿ ಅಂತ ಶ್ರುತಿ ಹೇಳ್ತಾಳೆ. ಆಯಿತು ಶ್ರುತಿ, ನಾನು ಏನಾದರೂ ಆ ಥರ ಇದ್ದರೆ ನಿನಗೆ ಫೋನ್ ಮಾಡ್ತೀನಿ, ನೀನು ಮನೆಗೆ ಹೋಗು, ನಾನು ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಕನಕ ಬರ್ತೀವಿ ಅಂತ ಹೇಳ್ಬಿಟ್ಟು ಮೀನಾ, ಕನಕ ಹೊರಡ್ತಾರೆ. ಹೊರಡ ತಕ್ಷಣ ಇಲ್ಲಿ ಆ ವ್ಯಕ್ತಿ 2 ಲಕ್ಷ ದುಡ್ಡನ್ನ ತೊಗೊಂಡು ಬಂದು ದೇವ್ರಿಗೆ ಕೈ ಮುಗಿತಾ ಇರ್ತಾರೆ. ಅಲ್ಲಿಗೆ ವಿಶಾಲಾಕ್ಷಿ ಕಾರಲ್ಲಿ ಎಂಟ್ರಿ ಆಗ್ತಾಳೆ. ಎಂಟ್ರಿ ಆದ ತಕ್ಷಣ ಈ ವ್ಯಕ್ತಿ ನೋಡ್ತಾನೆ. ಅವ್ರನ್ನ ನೋಡಿದ ತಕ್ಷಣ ವಿಶಾಲಾಕ್ಷಿ ಮೇಡಮ್ ಬಂದ್ಲು ಅಂತ ಹೇಳಿಬಿಟ್ಟು ಅವ್ರು ಬಂದ ತಕ್ಷಣ, ಮೇಡಮ್ ನಾನು ಅಲ್ಲೇ ಇವಾಗ ಬಂದು ಕಾಯ್ತಾ ಇದ್ದೆ ನಿಮ್ಮನ್ನು, ಆದರೆ ನೀವು ಈಗ ಬಂದ್ರಿ, ಈ 2 ಲಕ್ಷ ಅಮೌಂಟ್ನ ತೊಗೊಂಡು ಬಂದಿದ್ದೀನಿ ಮೇಡಮ್ ಅಂತ ಹೇಳಿದಾಗ, ಹೌದಾ ಹಾಗಾದರೆ ನಾನು ಹೇಳಿದ್ನ ನಿನಗೆ ಅಂತ ಕೇಳ್ತಾಳೆ ವಿಶಾಲಾಕ್ಷಿ. ಹೌದು ಮೇಡಮ್, ಬೇರೆ ನಂಬರಿಂದ ನೀವೇ ಅಲ್ವಾ ಕಾಲ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ವ್ಯಕ್ತಿ. ನಾನು ಫೋನ್ ಮಾಡಿದ್ನ ಅಮೌಂಟ್ನ ತೊಗೊಂಡು ಬಾ ಅಂತ, ನಾನು ಹೇಳಿಲ್ವಲ್ಲ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಹೇಳ್ತಾಳೆ. ಮೇಡಮ್ ನೀವೇ ತಾನೇ ಹೇಳಿದ್ದು ಓಂ ಶಕ್ತಿ ದೇವಸ್ಥಾನ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಅಮೌಂಟ್ನ ತೊಗೊಂಡು ಬಂದಿದ್ದೀನಿ ಮೇಡಮ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಸರಿ ಆಯಿತು, ಅವಳು ಮತ್ತೆ ಏನಾದರೂ ಕಿರುಕು ಮಾಡಿಲ್ಲ ಅಂತ ವಿಶಾಲಾಕ್ಷಿ ಕೇಳ್ತಾಳೆ. ಇಲ್ಲ ಮೇಡಮ್ ಯಾವ ಕಿರುಕು ಮಾಡಿಲ್ಲ, ಅವಳಿಗೆ ಮೋಸ ಮಾಡಿ ಕರೆಕ್ಟಾಗಿ ನಾವು ಅಗ್ರಿಮೆಂಟ್ ಬರೆಸ್ಕೊಂಡಿದ್ದೀವಿ, ಅವಳು ಇನ್ಮೇಲೆ ಯಾವತ್ತೂ ಫೀಲ್ಡಲ್ಲಿ ಆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ, ಆ ರೀತಿ ಅವಳಿಗೆ ಕರೆಕ್ಟಾಗಿ ಹೇಟ್ ಹೊಡೆದಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಯಾರು ಫೋನ್ ಮಾಡಿದ್ದು ಅಂತ ಕನ್ಫ್ಯೂಷನ್ಲಿ ಮಾತಾಡಬೇಕಾದಾಗ ಮೀನಾ ಇದ್ಕೊಂಡು ಗುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ. ನೋಡ್ಬೇಕಾದಾಗ ವಿಶಾಲಾಕ್ಷಿ ಇದ್ಕೊಂಡು, ಅವಳು ನಮ್ಮನ್ನೇನು ಮಾಡೋಕ್ಕಾಗೋದಿಲ್ಲ, ಅದು ನನ್ನ ಹುಲಿನ ಎದುರಾಕೊಂಡಿದ್ದಾಳು, ಅವಳು ಯಾವತ್ತಿದ್ರೂ ಕೆಳಗೆ ಇರಬೇಕು, ನನ್ನಂಥ ಮೇಲಧಿಕಾರಿನ ಅವಳು ಎದುರಾಕೊಂಡ್ರೆ ಅವಳು ಬದುಕೋಕ್ಕಾಗುತ್ತಾ, ಅವಳನ್ನ ಚಿವುಟಾಕ್ಬಿಡ್ತೀನಿ ಫೀಲ್ಡಲ್ಲಿ, ಅವಳು ಯಾವತ್ತೂ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ವಿಶಾಲಾಕ್ಷಿ ಆ ವ್ಯಕ್ತಿಗೆ ಹೇಳ್ತಾ ಇರ್ತಾರೆ. ಹಾಗೆ ಹೇಳಿದ ತಕ್ಷಣ ಕನಕ ಇದ್ಕೊಂಡು ಕನಕನೂ ಮೀನು ಇದ್ಕೊಂಡು ಅವರು ಮಾತಾಡೋದನ್ನೆಲ್ಲ ಮರೆಯಲ್ಲೇ ಕೇಳಿಸ್ಕೊತಾ ಇರ್ತಾರೆ. ಮತ್ತು ಇನ್ನೊಂದು ವಿಷಯ ಅರ್ಥ ಆಗಲಿಲ್ಲ, ಈ ಅಮೌಂಟ್ನ ತಗೋ ಅಂತ
ಆ ವ್ಯಕ್ತಿ ಹೇಳ್ತಾನೆ ಅಮೌಂಟ್ನ ತಗೋ ಅಂತ. ನಾನು ಫೋನ್ ಮಾಡಿಲ್ಲಪ್ಪ, ನಿನ್ಗೆ ಯಾರು ಫೋನ್ ಮಾಡಿದ್ದು ಅಂತ ಮತ್ತೆ ವಿಶಾಲಾಕ್ಷಿ ಕೇಳ್ತಾಳೆ. ಆ ಕೇಳಿದ ತಕ್ಷಣವೇ ಮೇಡಮ್ ನೀವೇ ಅಲ್ವಾ ಬೇರೆ ನಂಬರಿಂದ ಕಾಲ್ ಮಾಡಿದ್ದು ಅಂತ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರ್ತಾನೆ. ಆ ಹೇಳಿದ ತಕ್ಷಣ ಇವಳು ಯೋಚನೆ ಮಾಡ್ತಾ ಇರ್ತಾಳೆ, ನಾನು ಮಾಡಿಲ್ವಲ್ಲ ಫೋನು, ಯಾರು ಮಾಡಿರೋದು ಅಂತ. ಅಷ್ಟರಲ್ಲಿ ಮೀನಾ ಎತ್ಕೊಂಡು ನಾನೇ ಫೋನ್ ಮಾಡಿದ್ದು ಅಂತ ಎದುರಿಗೆ ಬಂದುಬಿಡ್ತಾಳೆ. ಬಂದ ತಕ್ಷಣವೇ ಇಲ್ಲಿ ವಿರೋರೆಲ್ಲ ತುಂಬಾ ಶಾಕ್ ಆಗಿಬಿಡ್ತಾರೆ. ವಿಶಾಲಾಕ್ಷಿನ ವ್ಯಕ್ತಿ ಇಬ್ರು ಇದೇನು ಈ ರೀತಿ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು ನಾನೇ ಫೋನ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಮೀನಾ ಮತ್ತೆ ಎದುರಿಗೆ ಬರ್ತಾಳೆ. ಬಂದ ತಕ್ಷಣ ಕನಕ ಕೂಡ ಅಲ್ಲಿರ್ತಾಳೆ. ನಿಮ್ಮ ಬಂಡವಾಳೆಲ್ಲ ಬಯಲಾಯ್ತಲ್ಲ, ಇವಾಗ ಇನ್ನೇನು ಉಳಿದಿರೋದು ಅಂತ ಮೀನಾ ಕೇಳಿದಾಗ, ಹಾಗಾದರೆ ನೀನೆಲ್ಲ ಮರೇಲಿದ್ದು ನಮ್ಮ ಮಾತಾಡೋದೆಲ್ಲ ಕೇಳಿಸ್ಕೊಂಡೀಯ ನೀನು, ಆದರೆ ನೀನು ಏನೇ ಮಾಡೋಕ್ಕಾಗುತ್ತೆ ನಮ್ಮನ್ನ ಅಂತ ವಿಶಾಲಾಕ್ಷಿ ಕೇಳ್ತಾಳೆ. ಏನು ಮಾಡೋಕ್ಕಾಗುತ್ತಾ, ನಿನ್ನ ಎದುರಿಗೆ ಬಂದರೂ ಏನು ಮಾಡೋಕ್ಕಲ್ಲ, ಮರೇಲಿ ಬಂದು ಏನು ಮಾಡೋಕ್ಕಲ್ಲ, ಆದರೆ ನಿನ್ನ ರೂಟಲ್ಲೇ ಬಂದು ನಿನ್ನೆ ನಾನು ಕರೆಕ್ಟಾಗಿ ಕೆಡವಿದ್ದೀನಿ, ಇವಾಗ ಏನು ಮಾಡೋಕ್ಕಾಗಲ್ಲ ಅಂತ ಕೇಳ್ತಿದೆಯಲ್ಲ. ಇಂಥ ನೀಚ್ ಕೆಲಸ ಮಾಡೋಕ್ಕೆ ನಿನ್ಗೆ ಹೇಗಾದರೂ ಮನಸ್ಸು ಬಂತು? ಒಂದು ಹೆಣ್ಣನ್ನೇ ಶತ್ರು ಅಂತ ಪ್ರೂವ್ ಮಾಡಿಬಿಟ್ಟೆ ನೀನು. ಫೀಲ್ಡಲ್ಲಿ ನ್ಯಾಯವೇ ಬದುಕದ್ಬಿಟ್ಟು ಈ ರೀತಿ ಅಡ್ಡದಿಡ್ಡಿ ಕೆಲಸನ ಮಾಡಿದ್ಯಾ. ನಿನಗೇನು ಅನ್ಸೋದಿಲ್ವಾ? ಬೇರೆ ದುಡ್ಡನ್ನೆಲ್ಲ ತಿಂದ್ಬಿಟ್ಟು ಉದ್ಧಾರ ಆಗಬೇಕಂತ ನಿನ್ಗೆ ಯಾಕೆ ಈ ಥರ ಕೆಟ್ಟು ಮನಸ್ಸು ಬಂತು? ನಾನು ಆಗಲೇ ಹೇಳಿದ್ದೀನಿ ಒಳ್ಳೆ ರೀತಿಲಿ ಬದುಕಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆಗ ಹೇಳಿದ ತಕ್ಷಣ ಚೌಟ್ರಿ ಮ್ಯಾನೇಜರ್ ಬಂದುಬಿಟ್ಟು ಕರೆಕ್ಟಾಗಿ ಅವನಿಗೆ ಕಪಾಳಕ್ಕೆ ಬಾರಿಸ್ತಾರೆ. ಈ ರೀತಿ ಮೋಸ ಮಾಡೋಕ್ಕೆ ನಿನ್ಗೆ ಹೇಗಾದರೂ ಮನಸ್ಸು ಬಂತು ಅಂತ ಅಂದಾಗ ಸರ್ ಅಂತ ಹೇಳಿ ಕೇಳ್ಕೊತಾ ಇರ್ತಾನೆ. ಏನೋ ಸರ್ ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ಮೋಸ ಹೇಳ್ತೀಯ ನೀನು, ನಿನ್ನ ನನ್ನ ಕೆಲ್ಸಕ್ಕೆ ಇಕ್ಕೊಂಡಿದ್ದಕ್ಕೆ ಈ ರೀತಿ ನನಗೆ ಮೋಸ ಮಾಡಿಬಿಟ್ಟಿಯಲ್ಲೋ ನೀನು ಅಂತೇಳಿ ಇನ್ನೊಂದು ಸರಿ ಬಾರಿಸ್ಬಿಟ್ಟು ಸರ್ ಅದು ಸರ್ ಇದು ಸರ್ ಅಂತ ಮಾತಾಡ್ತಲೇ ಇರ್ತಾಳೆ ವಿಶಾಲಾಕ್ಷಿ. ಏನಮ್ಮ ನೀನೊಂದು ಹೆಣ್ಣನ್ನ ಈ ರೀತಿ ಎಲ್ಲ ಮಾಡ್ತೀಯಲ್ಲ, ನಿನಗೇನು ಅನ್ಸೋದಿಲ್ವಾ? ನಿನ್ನ ಎಷ್ಟು ಒಳ್ಳೆಯ ಅಂದ್ಕೊಂಡಿದ್ದೆ ನಾನು, ಈ ರೀತಿ ಫೀಲ್ಡಲ್ಲಿ ಮೋಸ ಮಾಡೋಕ್ಕೆ ಹೇಗಾದರೂ ಮನಸ್ಸು ಬಂತಮ್ಮ ಅಂತ ಮ್ಯಾನೇಜರ್ ಬೈತಾ ಇರ್ತಾರೆ. ಆ ದುಡ್ಡನ್ನ ಕಸ್ಕೊಂಡು ಮೀನಾ ಕೈಗೆ ಕೊಡ್ತಾರೆ. ಕೊಟ್ಟ ತಕ್ಷಣ ಸರ್ ಅದು ನಂದು ಸರ್ ದುಡ್ಡು ಅಂತಾಳೆ ಮೀನಾಕ್ಷಿ. ಆಗ ಅಂದ ತಕ್ಷಣವೇ ಏನಮ್ಮ ಮೋಸ ಮಾಡಿದ್ದಲ್ದೆ ನಂದು ಅಂತ ಕೇಳ್ತೀಯಲ್ಲ ನೀನು, ಒಂದು ಹೆಣ್ಣಿಗೆ ಈ ರೀತಿ ಮಾಡೋಕ್ಕೆ ನಿನಗೇನು ಅನ್ಸೋದಿಲ್ವಾ? ನೀನೇನಾದರೂ ಹೆಣ್ಮಕ್ಳಾಗಿಲ್ಲ ಗಂಡು ಮಕ್ಕಳೇ ಆಗಿದ್ದರೆ ನಿನಗೆ ಕಪಾಳಕ್ಕೆ ಚೆನ್ನಾಗಿ ಬಾರಿಸ್ತಿದ್ದೆ, ಒಂದು ಹೆಣ್ಣು ಅಂತ ಗೌರವ ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸರಿಯಾಗಿ ಹೇಳ್ತಾರೆ ವಿಶಾಲಾಕ್ಷಿಗೆ. ಆಗ ಹೇಳಿದ ತಕ್ಷಣ ಮೀನಾಗಿದ್ಕೊಂಡು ಸರಿಯಮ್ಮ ಆಯಿತು, ನಿನ್ನ ದುಡ್ಡು ನಿನಗೆ ಬಂತಲ್ಲ, ನೀನು ಹೊರಡಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಮ್ಯಾನೇಜರು ಸರಿಯಾಗಿ ಉಗಿದು ಉಪ್ಪಿನಕಾಯಿ ಹಾಕ್ಬಿಟ್ಟು ಇಬ್ರಿಗೂ ಕೂಡ ವಿಶಾಲಾಕ್ಷಿ ನೀನು ಈ ಕೆಲಸಕ್ಕೂ ಬೇಡ, ನನ್ನ ಚೌಟ್ರಿಗೆ ನಿನ್ಗೆ ಆರ್ಡ್ರಿಗೂ ಕೊಡಲ್ಲ ಇನ್ಮೇಲೆ ಯಾವತ್ತೂ, ಅವನು ಕೂಡ ಕೆಲಸಕ್ಕೆ ಬೇಡ, ಅವನು ಕೂಡ ಕೆಲಸದಿಂದ ಕಿತ್ತಾಕ್ತಾ ಇದ್ದೀನಿ, ನೀನು ಕೂಡ ಇನ್ಮೇಲೆ ನಮ್ಮ ಚೌಟ್ರಿ ಕಡೆ ತಿರುಗಬೇಡ ಅಂತ ಆ ಮ್ಯಾನೇಜರ್ ಹೇಳಿಬಿಟ್ಟು ಹೊರಟೋಗ್ಬಿಡ್ತಾರೆ. ಹೊರಟ ತಕ್ಷಣ ಇಲ್ಲಿ ಮೀನಾ ಇದ್ಕೊಂಡು ನೀನು ಎಷ್ಟು ಕೆಟ್ಟದ್ದು ಮಾಡೋಕ್ಕೆ ಬಂದೆ ನನ್ನ, ಆದರೆ ನಾನು ಕೆಟ್ಟದ್ದು ಮಾಡಿದರೂ ಕೂಡ ಅದನ್ನು ಸರಿ ಮಾಡೋ ಶಕ್ತಿ ನನಗಿದೆ. ಒಂದು ಹೇಳ್ತೀನಿ ಕೇಳಿ, ಇವಾಗ ಕೂಡ ನಾನು ವಿಶಾಲಾಕ್ಷಿ ಅವರೇ ನಿಜವಾಗೂ ಹೇಳ್ತಾ ಇದ್ದೀನಿ, ಒಳ್ಳೆ ರೀತಿಯಲ್ಲಿ ಬದುಕಿ, ಏನು ಗೊತ್ತಾ, ಒಳ್ಳೆ ರೀತಿಯಲ್ಲಿ ಬದುಕಿ ಜನಗಳಿಗೆ ಮೋಸ ಮಾಡಿ ಬೇಡಿ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರನ್ನೇ ಈ ಸಮಾಜದಲ್ಲಿ ಗೌರವ ಕೊಡೋದು, ಅವ್ರನ್ನೇ ಕೆಲಸಕ್ಕೆ ಕರೆಯೋದು. ನೀವು ಕೂಡ ಚೆನ್ನಾಗಿ ಕೆಲಸ ಮಾಡಿ, ನೀವು ಕೂಡ ಆರ್ಡರ್ನ ತೊಗೊಳ್ಳಿ, ನಾವು ಒಟ್ಟಾಗಿ ಕೆಲಸ ಮಾಡೋಣ. ಏನಾಗ್ಬಿಡುತ್ತೆ ಈ ರೀತಿ ಕೆಲಸ ಮಾಡಿದಾಗ, ಯಾರು ಅನ್ನ ತಿನ್ಬೇಕಂತ ಋಣ ಬರ್ದಿರುತ್ತೋ ಅವ್ರಿಗೆ ಭಗವಂತ ಕೊಡ್ತಾನೆ. ನಿಮಗೆ ಸಿಗೋದನ್ನ ನೀವು ಪಡ್ಕೊಳ್ಳಿ, ನಮಗೆ ಸಿಗೋದನ್ನ ನಾವು ಪಡ್ಕೊಳ್ತೀವಿ. ಇದೆಲ್ಲ ಬೇಡ ರೀ, ಮೋಸ ಮಾಡೋದು ಬೇಡ, ನಿಜವಾಗಿ ಬದುಕೋದನ್ನ ಕಲ್ತ್ಕೊಳ್ಳಿ ಅಂತೇಳಿ ಮೀನಾ ಮತ್ತೆ ಬುದ್ಧಿ ಹೇಳ್ತಾಳೆ ಅಮ್ಮನಿಗೆ. ನಿನಗೆ ನಾನು ಬುದ್ಧಿ ಹೇಳ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಮತ್ತಲ್ಲಿ ನಿಂತ್ಕೊಂಡಂಗೆ ಮತ್ತೆ ಹೊರಟು ತಕ್ಷಣವೇ ವಿಶಾಲಾಕ್ಷಿಗೆ ತುಂಬಾ ಸಿಟ್ಟು ಬಂದ್ಬಿಟ್ಟು ಸುಮ್ಮನೆ ನಿಂತಿರ್ತಾರೆ. ಹಾಗೆಯೇ ಇಲ್ಲಿ ದುಡ್ಡು ಕೊಡೋಕ್ಕೆ ಅಂತೇಳಿ ಒಬ್ರ ಹತ್ರ ಫೈನಾನ್ಸ್ ತೊಗೊಂಡಿರ್ತಾಳೆ ಮೀನಾ. ಅವ್ರಿಗೆ ಬಂದುಬಿಟ್ಟು ದುಡ್ಡನ್ನ ಕೊಡೋಕ್ಕೆ ಬರ್ತಾಳೆ. ಅಲ್ಲಿ ಸರ್ ಸಾರಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಏನು ಗೊತ್ತಾ ಸರ್, ನಿಮಗೆ ತುಂಬ ನಾನು ಟೈಮಿಗೆ ಸರಿಯಾಗಿ ಅಮೌಂಟ್ನ ಕೊಡೋಕ್ಕಾಗಲಿಲ್ಲ ಅಂತ ಅಂದಾಗ, ನೋಡಮ್ಮ ನಿನ್ನ ಮುಖ ನೋಡಿದ ತಕ್ಷಣ ನನಗೆ ಒಳ್ಳೆಯಳು ಅಂತ ಅನ್ನಿಸ್ಬಿಡ್ತು, ಆದರೆ ಒಳ್ಳೆ ಮುಖ ನೋಡಿ ಒಳ್ಳೆಯರ್ನಂತ ಭಾವಿಸ್ಬಾರ್ದು ಈಗಿನ ಕಾಲದಲ್ಲಿ ಅಂತ ಮತ್ತೆ ಅರ್ಥ ಆಯಿತು ನನಗೆ ಅಂದಾಗ, ಸರ್ ದಯವಿಟ್ಟು ಕ್ಷಮಿಸಿ ಸರ್, ಒಂದು ತೊಂದರೆ ಆಯಿತು ಸರ್, ಅಲ್ಲಿ ನಾನು ಚೌಟ್ರಿ ಹತ್ರ ಆರ್ಡರ್ನ ಒಪ್ಕೊಂಡಿದ್ನಲ್ಲ, ಆ ಜಾಗದಲ್ಲಿ ನನಗೆ ದೊಡ್ಡ ಮೋಸ ಆಯಿತು ಸರ್, ಅದಕ್ಕೋಸ್ಕರ ಈ ರೀತಿ ಆಯಿತು, ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ನಾನು ನಿಮ್ಮ ನಂಬಿಕೆನ ಉಳಿಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮೀನಾ ಕೇಳ್ತಲೇ ಇರ್ತಾಳೆ. ಆಗ ಚೌಟ್ರಿ ಮ್ಯಾನೇಜರ್ ಇದ್ಕೊಂಡು ಏನಮ್ಮ ಅಂತ ಮೋಸ ಆಯಿತು ಅಂತ ಮತ್ತೆ ಕೇಳ್ತಾರೆ ಅವರು. ಸರ್ ಏನಿಲ್ಲ ಸರ್, ಈ ರೀತಿ ನನ್ನ ಹತ್ರ ಚೌಟ್ರಿಗೆ ಆರ್ಡ್ರ್ ಕೊಡ್ತೀನಂತ 2.5 ಲಕ್ಷಕ್ಕೆ ಆರ್ಡ್ರನ್ನ ಒಪ್ಸಿದ್ರು ಸರ್, 25 ಲಕ್ಷ ಆರ್ಡ್ರ್ ಕೊಟ್ಬಿಟ್ಟು ನನಗೆ ಅಗ್ರಿಮೆಂಟಲ್ಲಿ ಸೈನ್ ಹಾಕ್ಸ್ಕೊಬಿಟ್ರು, ಆದರೆ ಚೌಟ್ರಿ ಈ ಥರ ಫ್ಲವರ್ ಡೆಕೋರೇಷನ್ಗೆಲ್ಲ ಅಗ್ರಿಮೆಂಟ್ ಇದೆಯಂತ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಸರ್,
ನಾನು ಓದ್ದಲೇ ಸೈನ್ ಹಾಕ್ಬಿಟ್ಟೆ ಅಗ್ರಿಮೆಂಟಿಗೆ. ಮತ್ತೆ ಅವರು ಅಮೌಂಟ್ನೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ನೀನೇ ಅಗ್ರಿಮೆಂಟ್ಗೆ ಸೈನ್ ಹಾಕಿದೀಯಾ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ತೋರಿಸಿದ್ರು ಸರ್. ಅವರು ಅದನ್ನು ತೋರಿಸಿದ ತಕ್ಷಣ ಎಷ್ಟೇ ರಿಕ್ವೆಸ್ಟ್ ಮಾಡಿದೆ, ಹೊಡೆದೆ, ಕಾಲರ್ ಹಿಡ್ದೆ, ಆದರೂ ಕೂಡ ಅಮೌಂಟು ನಮಗೆ ಸಿಗಲಿಲ್ಲ ಸರ್. ಅದು ಆಗ ಅವ್ರ ರೂಟಲ್ಲೇ ಹೋಗ್ಬಿಟ್ಟು ಕೆಟ್ಟ ರೀತಿಲಿ ಅವ್ರ ರೀತಿಲೇ ಹೋಗ್ಬಿಟ್ಟು ನಾವು ಈ ರೀತಿ ಎಲ್ಲ ಮಾಡಿ ಅಮೌಂಟ್ನ ಇಸ್ಕೊಂಡ್ವಿ ಸರ್ ಅಂತ ಹೇಳಿ ಒಂದು ಏನು ನಡೆದಿತ್ತು ಅದನ್ನೆಲ್ಲ ಮತ್ತೆ ಕತೆನೇ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಇದೊಂದು ವಿಷಯ ಇದೊಂದು ಸರಿ ಕ್ಷಮಿಸ್ಬಿಡಿ ಸರ್, ಇದರಲ್ಲಿ ನಿಮ್ಮ ಅಮೌಂಟ್ ಇದೆ ಸರ್, ಲೆಕ್ಕ ಹಾಕ್ಕೊಳ್ಳಿ, ಏನಾದರೂ 3 ದಿನ ಲೇಟ್ ಆಗಿರೋದಕ್ಕೆ ನನ್ನ ಬಡ್ಡಿನ ಸೇರಿಸಿ ಕೊಡಬೇಕಾ ಮತ್ತೆ ಅಂತ ಕೇಳಿದಾಗ ಇಲ್ಲಮ್ಮ ಆ ರೀತಿ ಎಲ್ಲ ಏನು ಇಸ್ಕೊಳ್ಳೋದಿಲ್ಲ, ನಿನ್ನ ಧೈರ್ಯಕ್ಕೆ ಮೆಚ್ಕೊಂಡೆ ಕಣಮ್ಮ, ಈಗಿನ ಕಾಲದಲ್ಲಿ ಒಳ್ಳೆಯವ್ರ ಜೀವನ ಮಾಡಿದ್ರೇ ಒಳ್ಳೆ ಥರದ ಜೀವನ ಮಾಡಿದ್ರೇ ಈ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ನೀನು ಎಷ್ಟು ಧೈರ್ಯದಿಂದ ಫೇಸ್ ಮಾಡಿಬಿಟ್ಟು ಈ ಥರ ಮಾಡಿದ್ಯಲ್ಲಮ್ಮ, ನಿನ್ನ ಮೆಚ್ಚುಗೆಗೆ ತುಂಬ ಖುಷಿ ಆಯ್ತಮ್ಮ ನನಗೆ ಅಂತಂದಾಗ ಆ ವ್ಯಕ್ತಿ ಯಾರಂತ ಏನಾದ್ರು ಗೊತ್ತೇನಮ್ಮ ಅಂತಂದಾಗ ಸರ್ ಫೀಲ್ಡಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ಸರ್ ಅವರು, ಆದರೆ ಚೌಟ್ರಿ ಬುಕ್ಕಿಂಗ್ ಎಲ್ಲ ಜಾಸ್ತಿ ಅವ್ರಿಗೆ ಕೊಡ್ತಾ ಇರ್ತಾರೆ, ಅವ್ರ ಹೆಸರು ವಿಶಾಲಾಕ್ಷಿ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ. ಆಗ ಅವರು ಕನ್ನಡಕ ಇಟ್ಕೊಂಡಿರ್ತಾರಲ್ಲ ಆ ಕನ್ನಡಕೆನ ತೆಗಿತಾರೆ. ಅಂದರೆ ವಿಶಾಲಾಕ್ಷಿಗೆ ಇವ್ರಿಗೂ ಒಂದು ಸಂಬಂಧ ಇರುತ್ತೆ, ಅದೇನಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಆಗ ಹಂಗೆ ಹೇಳಿದ ತಕ್ಷಣವೇ ತುಂಬಾ ಶಾಕ್ ಆಗಿಬಿಟ್ಟು ಅವರು ಕೂಡ ಆಯ್ತಲ್ಲ ಈಗೆಲ್ಲ ನಿಮ್ಮಂತೆಯೇ ಮಾಡ್ಕೊಂಡಿದ್ದೀರಲ್ಲ, ತುಂಬಾ ಖುಷಿ ಆಯಿತು ತಾಯಿ, ನೀನು ಇಷ್ಟೊಂದೆಲ್ಲ ಹೋರಾಡಿಬಿಟ್ಟು ಇದರಿಂದ ನೀನು ಅಮೌಂಟ್ನ ಪಡ್ಕೊಂಡಿದ್ದೀಯಾ, ನೀನು ಧೈರ್ಯಕ್ಕೆ ಮೆಚ್ಚಬೇಕು ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಾಗಿಬಿಡುತ್ತೆ ಅವ್ರಿಗೆ. ತಿರ್ಗಾ ತುಂಬಾ ಫೀಲ್ ಮಾಡಿಕೊಂಡು ವಿಶಾಲಾಕ್ಷಿ ಹೆಸರನ್ನ ಕೇಳಿ, ಇಲ್ಲಿ ವಿಶಾಲಾಕ್ಷಿ ಮಗಳು ಫೋಟೋ ಇರುತ್ತೆ, ಮಗಳೇ ಇರ್ಬೋದು ಅವರು ಮೋಸ್ಟ್ಲಿ, ಅಲ್ಲಿ ಒಂದು ನಿಂತ್ಕೊಂಡು ಫೀಲ್ ಮಾಡ್ಕೋತಾ ಇರ್ತಾರೆ. ನೋಡಬೇಕು ಮುಂದಿನ ಅವ್ರು ಯಾರು ಏನು ಅಂತ ಮುಂದೆ ವಿಷಯ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ನಿನ್ನ ಅಮೌಂಟ್ನೆಲ್ಲ ಕೊಟ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಇಲ್ಲಿ ತಮ್ಮ ಮಂಜನೂ ಅವಳಿಬ್ಬರು ಗಾಡಿ ಹಿಂದೆ ಮುಂದೆ ಬರ್ತಾರೆ. ಇಲ್ಲಿ ಇಳಿಸ್ಬಿಟ್ಟು ಟೀ ತೊಗೊಂಡು ಬರೋಣ ಅಂತ ಹೋಗಿ ಟೀನ ತೊಗೊಂಡು ಬಂದು ಕೊಡ್ತಾನೆ ಮೀನಾಗೆ. ಟೀ ಕುಡಿತಾ ಇರಬೇಕಾದಾಗ ಮಾತಾಡ್ತಾ ಇರ್ತಾರೆ. ಮಂಜ ಫಸ್ಟು ಅವ್ರಿಗೆ ಹೇಳ್ತೀನಿ ಕೊಡೋ ವಿಷಯನೆಲ್ಲ ಅಂತ ಹೇಳ್ಬಿಟ್ಟು ಆ ಟೀನ ಹಿಂಗೆ ಹಿಡ್ಕೊ ಅಂತೇಳಿ ಫಸ್ಟು ಗಂಡನಿಗೆ ಫೋನ್ ಮಾಡ್ತಾಳೆ, ಅಂದರೆ ಸೂರ್ಯನಿಗೆ ಫೋನ್ ಮಾಡಿಬಿಟ್ಟು ರೀ ಎಲ್ಲಿದ್ದೀರಿ, ಅಮೌಂಟ್ ಎಲ್ಲ ಬಂತು ರೀ, ಎಲ್ಲರದು ಕೊಟ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಹಂಗೆ ಹೇಳಿದ ತಕ್ಷಣ ತುಂಬಾ ಖುಷಿಯಾಗ್ಬಿಡುತ್ತೆ ಸೂರ್ಯನಿಗೆ. ಏನು ಹೇಳ್ತಿದ್ಯಾ ಮೀನಾ, ಹಾಗಾದರೆ ಸಾಧನೆ ಮಾಡಿಬಿಟ್ಟಲ್ಲ ನಾನು ಇಲ್ದಲೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಿರ್ತಾನೆ. ಹೌದು ರೀ ಅಮೌಂಟ್ನೆಲ್ಲ ಕೊಟ್ಕೊಂಡು ಬಂದ್ವಿ, ಇಷ್ಟು ಲೇಟ್ ಆಗಿದ್ದಕ್ಕೆ ಒಂದು ರೀಸನ್ ಇದೆ ರೀ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾ ಇರ್ತಾಳೆ. ಏನು ಹೇಳ್ತಿದ್ಯಾ ಮೀನಾ ಅಂತ ಕೇಳಿದಾಗ ಹೌದು ರೀ ಒಂದು ರೀಸನ್ ಇದೆ, ನಿಮ್ಗೆ ಹೇಳಿರಲಿಲ್ಲ ಅಷ್ಟೇ ನಾವು ಅಂತ ಹೇಳಿ ಆ ಸ್ಟೋರಿನೆಲ್ಲ ಹೇಳಿಬಿಡ್ತಾಳೆ. ಏನೆಲ್ಲ ನಡೆದಿತ್ತೋ, ಮತ್ತೆ ಅಮೌಂಟ್ ಇಸ್ಕೊಂಡಿರೋದು, ಅಗ್ರಿಮೆಂಟ್ಗೆ ಸೈನ್ ಹಾಕಿರೋದು, ಮತ್ತು ಅವ್ರು ಮೋಸ ಮಾಡಿರೋದು, ಈ ರೀತಿ ಅವ್ರ ರೂಟಲ್ಲೇ ಹೋಗ್ಬಿಟ್ಟು ಅವ್ರನ್ನ ಹಳ್ಳಕ್ಕೆ ತೋಡಿ ಅವ್ರ ಹತ್ರನೇ ಅಮೌಂಟ್ನ ಇಸ್ಕೊಂಡಿರೋದು, ವಿಶಾಲಾಕ್ಷಿ ಆ ಡೈರೆಕ್ಟ್ರೆಲ್ಲ ಹೇಳಿರೋದನ್ನೆಲ್ಲ ಏನೆಲ್ಲ ಮೋಸ ಮಾಡಿದ್ರು ಆ ಕಥೆನೆಲ್ಲ ಸೂರ್ಯನಿಗೆ ಈಗ ಹೇಳ್ತಾಳವಳು, ಮೊದಲೇ ಹೇಳಿರಲಿಲ್ಲ. ಆಗ ಹೇಳಿದ ತಕ್ಷಣವೇ ಅವಳಿಗೆ ಆ ಸೂರ್ಯನಿಗೆ ಅದನ್ನೆಲ್ಲ ಕೇಳ್ತಾ ಇದ್ದರೆ ತಲೆಯೆಲ್ಲ ಗುಯ್ಯಿ ಅಂತ ಇರುತ್ತೆ. ಇಂಥ ಸತ್ಯನ ಅವಳು ಮುಚ್ಚಿಟ್ಟಿದ್ದಾಳಲ್ಲ ಅಂತ ಅವನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಹಾಗೆಯೇ ಅವಳು ಹೋರಾಡಿರೋದಾಗಿರ್ಬೋದು, 25,000 ದುಡ್ಡು ಇಸ್ಕೊಂಡು ಬಂದು ಮತ್ತು ನನಗೆ ಆರ್ಡ್ರ್ ಸಿಕ್ಕಿದೆ ಅಂತ ಹೇಳಿರೋದಾಗಿರ್ಬೋದು, ಮತ್ತು ದುಡ್ಡು ಕೇಳೋಕ್ಕೆ ಹೋದಾಗ ಏನಮ್ಮ ನೀನು 4 ಜನ ಹೆಂಗಸರು ಸೇರ್ಕೊಂಡು ಈ ರೀತಿ ಎಲ್ಲ ಮೋಸ ಮಾಡ್ತೀರಾ ಅಂತ ಹೇಳಿ ಹೊರಗಡೆ ತಳ್ಳಿರೋದಾಗಿರ್ಬೋದು, ವಿಶಾಲಾಕ್ಷಿ ಅವರಿಬ್ಬರು ಸೇರಿ ಒಂದಾಗಿ ಮಾಡಿರೋ ಪ್ಲಾನ್ನ ಇವ್ರು ಹೇಗಾದರೂ ಮಾಡಿ ಅವ್ರ ರೂಟಲ್ಲೇ ಹೋಗ್ಬಿಟ್ಟು ಅಮೌಂಟ್ನ ಇಸ್ಕೊಂಡಿರೋದಾಗಿರ್ಬೋದು, ಪ್ರತಿಯೊಂದು ಸ್ಟೋರಿನ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣವೇ ಸೂರ್ಯನಿಗೆ ವಾವ್ ತುಂಬ ಗ್ರೇಟ್ ಮೀನಾ, ನೀನು ಒಬ್ಬಳೇ ಇದನ್ನೆಲ್ಲ ಸಾಧನೆ ಮಾಡಿದೆಯಲ್ಲ, ನಿನ್ನ ಸಾಧನೆಗೆ ನಂದೊಂದು ಮೆಚ್ಚುಗೆ ಇರಲಿ ಮೀನಾ, ಅಬ್ಬಬ್ಬ ಎಷ್ಟು ದೊಡ್ಡ ಸಾಧನೆ ಮಾಡಿದೀಯ ನೀನು ಅಬ್ಬಬ್ಬ ಅಂತ ಹೇಳಿ ಸೂರ್ಯ ತುಂಬ ಆಶ್ಚರ್ಯ ಪಟ್ಬಿಡ್ತಾನೆ. ಅಲ್ಲ ರೀ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ರೀ ಅಂತಂದು ಹೇಳ್ತಾ ಇರ್ತಾಳೆ. ಅಲ್ಲ ಕಣೆ ಮೀನಾ, ಎಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟಲ್ಲೇ ನನ್ನಿಂದ, ನೀನು ಯಾಕೆ ನನ್ನ ಸಹಾಯ ತಗೊಳ್ಳಿಲ್ಲ ಅಂತ ಕೇಳಿದಾಗ ರೀ ನೀವು ಹೊರಗಡೆ ಹೋಗಿದ್ದೀರಿ ದುಡಿಯೋಕ್ಕೋಸ್ಕರ, ಇಲ್ಲಿ ನನಗೆ ಮಂಜ, ಕನಕ, ಹಾಗೆಯೇ ನನಗೆಲ್ಲರೂ ಇದ್ದಾರೆ, ಇಲ್ಲಿ ಅಮ್ಮ ಎಲ್ಲರೂ ನನ್ನ ಜೊತೆ ಇರ್ತಾರೆ, ಶ್ರುತಿ, ರವಿ ಎಲ್ಲರೂ ಇರ್ತಾರೆ, ಆದರೆ ನಿಮಗೆ ಯಾರೂ ಇಲ್ಲ ಅಲ್ಲಿ, ನಿಮಗೆ ಈ ವಿಷಯನ ಹೇಳಿ ನಾನು ನೋವು ಮಾಡೋಕ್ಕೆ ಇಷ್ಟ ಇರಲಿಲ್ಲ ರೀ ಅಂತ ಹೇಳ್ಬಿಟ್ಟು ಹೇಳಿಲ್ಲ ರೀ, ಬೇಜಾರು ಮಾಡ್ಕೊಬಿಡಿ ಅಂದಾಗ ಮೀನಾ ಹಾಗಾದರೆ ಬಂದುಬಿಟ್ಟು ಈಗಲೇ ನಿನ್ನ ಕಚ್ಕೊಂಡು ಮುದ್ದಾಡಬೇಕಂತ ಅನ್ನಿಸ್ತಿದೆ ಕಣೆ, ಆದರೆ ದೂರ ಇದ್ದೀನಿ ಅಂತ ನಗ್ತಾ ಇರ್ತಾನೆ ಸೂರ್ಯ. ಆಗ ಇಲ್ಲಿ ಮಂಜ ಕಿಚಾಯಿಸ್ತಾ ಇರ್ತಾನೆ, ಏಯ್ ಮಂಜ ಸುಮ್ಮನೆ ಇರೋ, ಏನೋ ನೀನು ತರಲೆ, ಫಸ್ಟು ಮನೆಗೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ನಗಾಡ್ಕೊಂಡು ಅಕ್ಕ ತಮ್ಮ ಇಬ್ಬರು ತುಂಬ ಖುಷಿಯಿಂದ ಟೀ ಕುಡ್ಕೊಂಡು ಅವನು ಕಿಚಾಯಿಸ್ತಾ ಇರೋದು ನೋಡಿ ಇವಳಿಗಂತೂ ತುಂಬಾ ಫೀಲ್ ಆಗ್ತಾ ಇರುತ್ತೆ, ತುಂಬಾ ಮುಜುಗರ ಆಗ್ತಾ ಇರುತ್ತೆ. ಮನೆಗೆ ಹೊರಟ್ಬಿಟ್ಟು ಬರ್ತಾಳೆ. ಅಷ್ಟರಲ್ಲೇ ಇಲ್ಲಿ ರಂಗನಾಥ್ ರವಿ ಇಬ್ಬರು ಏನೋ ಫೋನ್ನ ನೋಡಿಕೊಂಡು ತುಂಬ ನಗ್ತಾ ಇರ್ತಾರೆ.
ಹಾಗೆಯೇ ಇಲ್ಲೊಂದು ಕಡೆ ಇವರಿಬ್ಬರು ಅಷ್ಟೇ, ರೋಹಿಣಿ ಮನೋಜ್ ಇಬ್ಬರು ಅವರು ಕೂಡ ಫೋನ್ ನೋಡ್ಕೊಂಡು ಏನೋ ಮಾತಾಡ್ತಾ ಇರ್ತಾರೆ. ಎಲ್ಲರೂ ಒಟ್ಟಿಗೆ ಇರಬೇಕಾದಾಗ ಸೂರ್ಯ ಎಂಟ್ರಿ ಆಗ್ತಾನೆ. ಅಪ್ಪ ಹೇಗಿದೆಯಪ್ಪ ಅಂತಂದಾಗ, ಸೂರ್ಯ ಲಾಂಗ್ ಟ್ರಿಪ್ ಹೇಗಿತ್ತಪ್ಪ, ಅವರೆಲ್ಲ ಚೆನ್ನಾಗಿದ್ರೇನಪ್ಪ, ಚೆನ್ನಾಗಿ ಬಂದರೆ ನಿನ್ನ ಜೊತೆಗೆಲ್ಲ ಫಾರಿನರು ಅಂತಂದಾಗ, ಹೌದು ಅಪ್ಪ, ನಾನು ಮಾಡೋ ಕಾಮಿಡಿಗೆ ತುಂಬ 36 ಅಂದ್ಬಿಟ್ಟು 48 ಅಲ್ಲಿ ಬಿಟ್ಕೊಂಡು ನಗ್ತಾ ಇದ್ರಪ್ಪ ಅಂದಾಗ, ಇಲ್ಲಿ ಮನೋಜ್ ಇದ್ಕೊಂಡು ಅಲ್ಲ ಕಣೋ 36 ಕಣೋ ಇರೋದು ಅಂದಾಗ, ಮಗು ಬೇರೆ ಇತ್ತಲ್ಲ ಕಣೋ ಮನೋಜ, ಆ ಮಗುಗೂ ಒಂದು 8 ಇತ್ತು ಕಣೋ, ಅದನ್ನು ಲೆಕ್ಕ ಹಾಕೊಂಡು 46 ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಸೂರ್ಯ ಹೇಳ್ತಾ ಇರ್ತಾನೆ. ತುಂಬ ಖುಷಿಯಿಂದ ಎಲ್ಲರೂ ಕೂಡ ಫ್ಯಾಮಿಲಿ ಎಲ್ಲ ಕಳೀತಾ ಇರ್ತಾರೆ. ಇವತ್ತಿನ ಸಂಚಿಕೆ ಇದಾಗಿತ್ತು. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲೇವರೆಗೂ ಥ್ಯಾಂಕ್ ಯು.